ಪಟೇಲ್ ಸಾಹೇಬರು ಮಾತನಾಡಲಿದ್ದಾರೆ, ತಾವೆಲ್ಲರೂ ಕೇಳಬೇಕು. ಮಾರ್ಗದರ್ಶಕರಾಗಿರುವಂತಹ ಗೋಪಾಲ್ ಮಹಾರಾಜರು ಇವರಿಂದ ಕೂಡ ಸನ್ಮಾನ ಮತ್ತು ಬ್ರ್ಯಾಂಡ್ ಯುವ ಸಾಮ್ರಾಟ್ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಸಾಹೇಬರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಜೊತೆಗೆ ಯುವಕರ ಕನಸಾಗಿರುವಂತ ಕೆಲಸ ಮಾಡಿರುವಂತ MLC ಆಗಿರುವಂತ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಬಾಪೂಜಿ ಅವರ ಜಯಂತಿ, ಈ ಧಾರ್ಮಿಕವಾಗಿ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಏನು ಅವಕಾಶ ಮಾಡಿಕೊಟ್ಟಿದೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಏನು ಈ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದೀರಾ, ತಮಗೆಲ್ಲರೂ ಕೂಡ ಆಗಿರುವಂತ ಪ್ರಕಾಶ್ ಅಣ್ಣಜಿಯವರ ಪರವಾಗಿ ಮತ್ತೊಮ್ಮೆ ತಮಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಉಪಾಧ್ಯಕ್ಷರು ಬಂಜರ ಸರ್ಕಲ್ ಬಿಜಾಪುರ್, ಎಲ್ಲರೂ ಜೋರ ಅದರ ರಾಜು ಮತ್ತು ಚಂದ್ರಶೇಖರ್ ರಾಠೋಡ್ ಇವರಿಂದ ಎಲ್ಲರೂ ಜೋರಾಗಿ ಚಪ್ಪಾಳೆ ತಗೊಳ್ತಾ ಇರೋದ್ರಿಂದ ಹಿಂದಿನವ್ರು ಸರಿಬೇಕು ಅಲ್ಲಿಂದ. ಯಾಕಂದ್ರೆ ಆಗಿರುವಂತಹ ಕಿರಣ್ ಪಾಟೀಲ್ ಅಣ್ಣಾಜಿ ಅವರಿಗೆ ಮತ್ತು ಸತ್ಕಾರ, ರಾಷ್ಟ್ರೀಯ ಪರಿಷದಕರ್ ಹುರಿಯಾಣ ರಾಜು ಅಣ್ಣ ಜಾಧವ್ ಅವರ ಹೆಸರಾಗಿರುವಂತಹ ಪ್ರಕಾಶ್ ಅಣ್ಣಾಜಿ ಅವರಿಗೆ ಮತ್ತು ಸತ್ಕಾರ. ರಾಷ್ಟ್ರೀಯ ಬಂಜಾರ ಪರಿಷತ್ ಮಹಾಕೆ ಉಪಪೌರರಾಜವರಿಗೆ ಪ್ರಕಾಶ್ ಬಾಬು ಮತ್ತು ಪಂಡಿತ್ ಬಾಬು ಇವರಿಂದ ಸನ್ಮಾನ ಮತ್ತು ಪ್ರಕಾಶ್ ಅಣ್ಣಾಜಿಯವರು ಒಬ್ಬ ಶಾಸಕರಲ್ಲ, ಒಬ್ಬ ಸಂಸದರಲ್ಲ, ಅವರು ಒಬ್ಬ ಯುವ ಕಾರ್ಯಕರ್ತರು, ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರು, ಒಬ್ಬ ನಾಯಕ. ಸಮಾಜ ಸೇವೆ ಯಾವ ರೀತಿ ಮಾಡಬಹುದು, ಬಾಪೂಜಿ ಅವರ ಜಯಂತಿಗಳು ಯಾವ ರೀತಿ ಮಾಡಬಹುದು, ಈ ಜಯಂತಿಯ ಮುಖಾಂತರ ಸಮಾಜದಲ್ಲಿ ಯಾವ ರೀತಿ ಪರಿವರ್ತನೆ ಮಾಡಬೇಕಂತ ಹೇಳಿ ತೋರಿಸಿಕೊಟ್ಟಿರುವಂತ ಸನ್ಮಾನ್ಯ ಶ್ರೀ ಪ್ರಕಾಶ್ ಹಸಿರು ಕ್ರಾಂತಿ ವೀರರು, ಬರಟ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ಸೋಮಣ್ಣ ಅವರಿಗೆ, ರಮೇಶ್ ಮಹಾರಾಜ್ ಗೋವಾ ಇವರಿಗೂ ಕೂಡ ಸನ್ಮಾನ ಮತ್ತು ಸತ್ಕಾರ ಮಾಡಬಹುದು. ಇದು ಒಂದು ಧಾರ್ಮಿಕ ಕಾರ್ಯಕ್ರಮ. ಸೇವಾಲಾಲ್ ಮಹಾರಾಜ್ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸೇವಾಲಾಲ್ ಮಹಾರಾಜರಿಗೆ, ಮಾತಾ ದುರ್ಗಾ ದೇವಿಗೆ. ನಮ್ಮ ವಿಜಯಪುರ ನಗರದ ಇತಿಹಾಸದಲ್ಲಿ ಶ್ರೀ ಸಂತಲೆ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯುತ್ಸವ ಇವತ್ತು ಬಹಳ ಅದ್ಧೂರಿಯಾಗಿ ಇಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ಜನ ನೀವೆಲ್ಲ ಶ್ರೀ 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 ಧೀರೇಂದ್ರ ಶಾಸ್ತ್ರಿ ಅವರು, ಬಾಗೇಶ್ವರ ಧಾಮ ಅವರು ಇವತ್ತು ಬರಬೇಕಾಗಿತ್ತು. ಆದರೆ ಈ ವಾತಾವರಣ ಸೋಲಾಪುರದಲ್ಲಿ ವಿಮಾನ ಇಳಿಲಿಕ್ಕೆ ತೊಂದರೆ ಆಯಿತು. ಮೊನ್ನೆ ಅಜಿತ್ ಪವಾರ್ ಒಂದು ಅಪಘಾತ ಆಗಿದ್ದರಿಂದ ಇವತ್ತು ವಿಮಾನಯಾನ ಇಲಾಖೆಯವರು ಬಹಳ ಜಾಗೃತೆಯಿಂದ ಇವತ್ತು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ನಮ್ಮ ಪ್ರಕಾಶ್ ಚವ್ಹಾಣ್, ನಮ್ಮ ಬಂಜಾರ ಸಮಾಜದ ಯುವಕ ಹಾಗೂ ಗೋಪಾಲ್ ಮಹಾರಾಜರಿರ್ಬೋದು, ಅದೇ ರೀತಿ ನಮ್ಮ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು ಇವತ್ತ ಏನಾರೇ ನಮ್ಮ ಹಿಂದೂ ಧರ್ಮಕ್ಕಾಗಿ ಯಾರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ಯಾರ ಅವರು ವಾಪಸ್ ತೆಗೆದುಕೊಂಡು ಬರುವಂಥ ಕಾರ್ಯಕ್ರಮನೂ ಸಹ ಇದಾಗ್ಲಕ್ಕತ್ತದೆ. 385 ಮಂದಿಯನ್ನು ನಂಬಿಟ್ಟು ಹೋಗಿದ್ರಲ್ಲ ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ ಹೋಗಿದ್ರು, ಅವ್ರನ್ನ ಸಹ ಇವತ್ತು ಹೋಮ ಹವನ ಮಾಡಿ ಮತ್ತೆ ಸನಾತನ ಹಿಂದೂ ಧರ್ಮಕ್ಕೆ ತರುವಂಥ ಕೆಲಸ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು ಸ್ವಲ್ಪ ಏನು ಇಲ್ಲೆಲ್ಲ ಬಂದಂಥ ಜನರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ
ಇವತ್ತೇನ ಪ್ರಕಾಶ್ ಚವ್ಹಾಣ್ ಅವರು ಒಂದು ದಿವಸಕ್ಕಟ್ಟೆ ಬಾಗೇಶ್ವರ ಧಾಮವನ್ನು ಕರೆಸಿದ್ರು. ಆದ್ರೆ ಕೆಲವೊಂದು ಮಂದಿ ಭಾಳ ಖುಷಿಯಾಗಿರ್ಬೇಕು. ಅವ್ರು ಬಂದಿಲ್ಲ ಅಂದ್ರೆ ಭಾಳ ಹೋಳಿಗೆ ತಿಂತಿರ್ಬೇಕು. ಇವತ್ತು ನೀವು ಮಕ್ಕಳೇ ಹೋಳಿಗೆ ತಿನ್ರಿ. ಬಾಗೇಶ್ವರ ಧಾಮದ ಪೂಜ್ಯರ ಹೇಳ್ಯಾರ 3 ದಿವಸ ಬಿಜಾಪುರಕ್ಕೆ ಬರ್ತೀನಿ ಅಂತ ಇವತ್ತು ಎಷ್ಟು ಹೋಳಿಗೆ ತಿಂತಿರಿ, ಎಷ್ಟು ಹಾಲು ಕೆಸಿರಿ. 3 ದಿವಸ ಬಂದ್ರಂದ್ರೆ ಬಾಗೇಶ್ವರ ಧಾಮ ಅಂದ್ರೆ ಯಾರು? ಹನುಮಾನನ ಭಕ್ತರು, ಬಜರಂಗ ಬಲಿ ಭಕ್ತರು. ಅವರು ಅವ್ರದೇ ಆದಂಥ ಒಂದು ಶಕ್ತಿ ಐತಿ. 3 ದಿವಸನಾಗ 1 ದಿವಸ ಪ್ರಕಾಶ್ ಚವ್ಹಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಾರ. 3 ದಿವಸ ಬಂದಾಗ ಸೇವಾಲಾಲ್ ಮಹಾರಾಜರ ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ಎಷ್ಟು ರೊಕ್ಕ ಹೋದ್ರೆ ಹೋಗಲ್ಲ, ನಾವೆಲ್ಲ ಗಟ್ಟಿಯಾಗಿ. ಆದ್ರೆ ಈಗ ನಾವು 1 ರೂಪಾಯಿ ಕೊಟ್ಟಿಲ್ಲ. ಮತ್ತು ನೀವೇನು ತಪ್ಪು ತಿಳ್ಕೋಬೇಡ್ರಿ. ಎಲ್ಲ ರೊಕ್ಕ ಕೊಟ್ಟವ ನಮ್ಮ ಪ್ರಕಾಶ್ ಚವ್ಹಾಣ್ ಪಾಪ ಸಮಾಜ ಸಲುವಾಗಿ. ಎಷ್ಟು ಕಳಕಳಿಯಿಂದ ಹೋದ್ಸಲನು ನಮ್ಮ ಚಿತ್ರದುರ್ಗದ ಶಿವಲಾಲ್ ಬಂಜಾರ ಸಮಾಜದ ಸ್ವಾಮಿಗಳು ಬಂದಿದ್ದರು. ಮಂಗಲಿ ಅಲ್ಲ, ಮಂಗಲಿ ಬಾಯಿ ಅವ್ರು ಬಂದಿದ್ರು. ಹನುಮಂತ ಬಂದಿದ್ರು. ಈ ಸಲ ನಮ್ಮ ಧೀರೇಂದ್ರ ಏನು ಶಾಸ್ತ್ರಿಗಳು ಬರಬೇಕಾಗಿತ್ತು. ಏನೂ ನಾರಾಜ್ ಆಗಬೇಡ್ರಿ. 3 ದಿವಸ ಬಂದಾಗ ಏನಾಗ್ತೈತಿ? ಜಾದೂ ಕೊಡ್ತೈತನ ಇಡೀ ಕರ್ನಾಟಕ ಸನಾತನ ಹಿಂದೂ ಧರ್ಮ ಆಗ್ತದೆ. 2028ಕ್ಕೆ ವಿಧಾನಸೌಧದ ರಾಷ್ಟ್ರಧ್ವಜದ ಕೆಳಗ ಭಗವಾನ್ ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣವರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನರಾಮ್, ಮಹರ್ಷಿ ವಾಲ್ಮೀಕಿ, ನಮ್ಮ ಇನ್ನೂ ಎಲ್ಲ ಪೂಜ್ಯರು ಏನದ ನಮ್ಮ ಸ್ವಾಮೀಜಿಯವರು, ಅವರೆಲ್ಲರ ಆದರ್ಶವನ್ನು ಮುಂದಿನ ಸಲ 28ರಾಗ ನಾವೆಲ್ಲ ಒಂದಾಗಿ ಧರ್ಮ ಯುದ್ಧ ಇದೆ. 28ಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ, ನೋ ಅಡ್ಜಸ್ಟ್ಮೆಂಟ್. ಯಾರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಕಲ್ಲು ಒಗದ್ರ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬೆಳೆದ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಅಪಮಾನ ಮಾಡಿದ್ರ, ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡಿದ್ರ, ಮಕ್ಕಳ ನಿಮ್ಮ ಮನೆಗೆ JCB ಒಂದು ಮಸೂತಿಯಿಂದ ಒಂದು ಕಲ್ಲು ಬೀಳದಂಗೆ ಮಾಡ್ತೀವಿ ನಾವು. ಯಾವುದೇ ಹಿಂದೂ ಕಾರ್ಯಕ್ರಮ ಐತೆ ಆ ಊರಾಗ ಅಂದ್ರೆ ಆ ಊರಾಗಿನ ಎಲ್ಲ ಮಸೂತಿ ಒಳಗೆ ಚೆಕ್ ಮಾಡ್ತೀವಿ. ಕಲ್ಲಿಟ್ಟಾರೋ, ಜಂಬೆ ಇಟ್ಟಾರೋ. ನೀವೆಲ್ಲರೇನು ತಿಳ್ಕೊಂಡಿರ್ಬೇಕು. ನಾವು ಸುಮ್ಮನೆ ಕೂತೀವಿ ಅಂದ್ರೆ ಸುಮ್ಮನೆ ಗೊತ್ತಿಲ್ಲ. 2028 ಕಾಯಲಾಕತ್ತೀವಿ. ಅದಕ್ಕೆ ನಾವೆಲ್ಲ ಒಂದಾಗೋದು. ಮುಂದಿನ 3 ದಿವಸ ಏನು ಬರ್ತಾರಲ್ಲ, ಮತ್ತು ಅವ್ರು ಹೇಳಿದ್ರು ಪ್ರಕಾಶ್ ಚವ್ಹಾಣ್ಗೆ ನಾನು 3 ದಿವಸ ಬರ್ತೀನಿ ಅಂತ ಹೇಳ್ಯಾರ. 3 ದಿವಸ ನೀವು ಅಷ್ಟೇ ಅಲ್ಲ, ಬಂಜಾರ ಸಮಾಜದವರಲ್ಲ, ಸಮಸ್ತ ಸನಾತನ ಸಮಾಜದವ್ರು ಎಲ್ಲರೂ ಕೂಡಿ ಇವತ್ತೇನು ಸುಮಾರು 300 ಮಂದಿನ ಹಿಂದೂ ಧರ್ಮಕ್ಕೆ ತೊಗೊಂಡು ಬರೋಂಥ ಕೆಲಸ ಮಾಡ್ಯಾರಲ್ಲ. ಅವತ್ತು 5,000 ಮಂದಿನ ವಾಪಸ್ ಯಾಕಂದ್ರೆ ಯಾರೂ ನಮ್ಮ ಧರ್ಮ ಬಿಟ್ಟು ಹೋಗ್ಬೇಡ್ರಿ. ನಿಮಗಿರುವ ರಿಸರ್ವೇಷನ್ನು SC ರಿಸರ್ವೇಷನ್ನು ಇದೇ ಧರ್ಮದ ಉಳಿದ್ರೆ ಅಟ್ಟೆ ಬರ್ತದೆ. ಮತ್ತೊಂದು ಧರ್ಮಕ್ಕೆ ಹೋದ್ರೆ SC ರಿಸರ್ವೇಷನ್ ಸಿಗುವುದಿಲ್ಲ. ಅದಕ್ಕೆ ಬಂಧುಗಳೇ ಯಾರೂ ಅನ್ಬೇಡಿರಿ. ಎಲ್ಲ ಸಮಾಜಕ್ಕೆ ಇವತ್ತೇನು ನಮ್ಮ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿತ್ತು, ಅದು ಕೊಡುವುದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ, ಗೋವಿ ಸಮಾಜ, ಭಜಂತ್ರಿ ಸಮಾಜ ಮತ್ತು ಏನಮ್ಮ ಇದರ ಸಮಾಜ ಇದೆ ಅಲ್ಲ, ಇವುದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಈ ಸಮಾಜಕ್ಕೂ ಇನ್ನೂ 1% ನ್ಯಾಯ ಸಿಗಬೇಕಾಗಿದೆ. ನಾವೆಲ್ಲ ಕೂಡ ಹೋರಾಟ ಮಾಡೋದು. ವಿಧಾನಸಭೆಯಲ್ಲಿ
ಚರ್ಚಾ ಅಲೆಮಾರಿ ಈ ಎಲ್ಲ ಸಮಾಜಕ್ಕೆ ಈಗ ನೋಡ್ರಿ 56% ಆಗೈತಿ. ನಾನು ನಾಳೆ ಬರುವ ವಿಧಾನಸಭೆಯೊಳಗೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನೀವೆಲ್ಲ ಅವ್ರಿಗೆ ಪಾಪ ಕೊಟ್ರಿ, ನಮಗೇನು ತಕರಾರಿಲ್ಲ. 56 ಬದಲಿ 60 ಆಗಲಕ್ಕ. ನಮ್ಮ ಮಂದಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ಅವ್ರಿಗೆ 5% ಕೊಟ್ಟಾರಲ್ಲ, ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ, 2028ಕ್ಕೆ ನಾನು ಕಟ್ ಮಾಡ್ತೀನಿ. ನಮ್ಮ ಎಲ್ಲ ದಲಿತ ಸಮಾಜ, ಹಿಂದುಳಿದ ಸಮಾಜ, ಮರಾಠ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಸಮಾಜಕ್ಕೂ 5% ಆಗಿ ಹಂಚಿಕೊಡ್ತೀನಿ. ಯಾವ ಸಮಾಜದವ್ರು ಏನು ಭಯ ಪಡಬೇಡ್ರಿ. ಅದಕ್ಕೆ ಸಾಕು ಅವ್ರು ಹೇಳ್ಯಾರ, ಸನಾತನ ಧರ್ಮ ಸಲಾಗಿ ಬರ್ತೀನಂದಾರೆ. ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾನ. ಯಾರೂ ಏನೋ ನಾರಾಜ್ ಆಗಬೇಡ್ರಿ, ಯಾಕಂದ್ರೆ ಇಂಥವು ನಡೀತಾವೆ. ಈ ಸಮಾಜನಾಗ ಕೆಲವು ಮಂದಿ ಉಪಾಧ್ಯಾಯ ಇರ್ತಾರೆ. ಯಾರಿಗೆ ಬಿಡ್ತಾರೆ ಹೇಳ್ರಿ? ಅವನು ಸಂಗೊಳ್ಳಿ ರಾಣಿ ಹಿಡಿದು ಕೊಟ್ಟವ್ರು ಯಾರು? ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ಶಿವಾಜಿ ಮಹಾರಾಜರಿಗೆ ಮೋಸ ಮಾಡಿದವ್ರು ಯಾರು? ಎಲ್ಲ ನಮ್ಮವರೇ. ನಮ್ಮಲ್ಲಿ ಕಂಟ್ರಿ ಮಂದಿ ಇದ್ದೇ ಇರ್ತಾರೆ, ನಮ್ಮ ಆಜು ಬಾಜುನೇ ಇರ್ತಾರೆ, ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಯಾರು ಅಂಜಬೇಡ್ರಿ. ನಾವು ನಮ್ಮ ಧರ್ಮ ಕಾಪಾಡೋನು, ಧರ್ಮದಾಗ ಹೋಗೋನು. 3 ದಿವಸ ಬಂದಾಗ ಇಡೀ ಕರ್ನಾಟಕದಾಗ ಅಯ್ಯಾಡ್ ಹೋಗ್ಬೇಕು ಎಲ್ಲ ಪಾರ್ಟಿ. ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಪ ಅವನು ಒಬ್ಬ ಸಣ್ಣ ಕಾರ್ಯಕರ್ತ. ನಮ್ಮ ಎಲ್ಲ ಮಹಾರಾಜರು ಎಲ್ಲರೂ ಪಾಪ ಯಾರು ಬರಲಾರ್ದವ್ರಿಗೆ ಏನು ಸಿಗೋದಿಲ್ಲ. ಇಲ್ಲಿ ಬಂದವರಿಗೆಲ್ಲರಿಗೂ ಹನುಮಂತನ ಆಶೀರ್ವಾದ, ಶಿವಾಲಾಲ್ ಮಾತ್ರ ಆಶೀರ್ವಾದ ಸಿಗ್ತದ. ಬರಲಾರ್ದವ್ರಿಗೆ ಹೆಂಗಾಗ್ತದೆ ನಮ್ದು ಸ್ಟಾರ್ಟ್ ಹೇಳಿ ಭಾಳಷ್ಟು ಪ್ರಯತ್ನ ಮಾಡ್ಯಾರ. ಪಾಪ ದಿಲ್ಲಿಗೆ ಹೋಗ್ಯಾರ, ಅಲ್ಲಿ ಅನೇಕ ಮಂದಿ ಭೇಟಿಯಾಗಿ ಈ ಕಾರ್ಯಕ್ರಮ ಇದು ಮಾಡ್ಯಾರ. ಇಷ್ಟೆಲ್ಲ ತ್ರಾಸ ತಗೊಂಡಾರ. ನೀವು ಸಹಿತ ಎಲ್ಲರೂ ಊಟ ಮಾಡಿ ಮುಂದಿನ ಸಲ 3 ದಿವಸ ಬರ್ತಾರಲ್ಲ, ನಿಮ್ಮ ತಾಂಡ್ಯದಿಂದ ನಿಮ್ಮ ಊರಿನಿಂದ ನೀವೇ ಸ್ವಂತ ಗಾಡಿ ಮಾಡಿಕೊಂಡು ನಿಮ್ಮ ಮನೆಗೆ ರೊಟ್ಟಿ ಕುಂತಿ ಮಾಡಿಕೊಂಡು ಮನೆಯಿಂದ ರೊಟ್ಟಿ ಕುಂತಿ ಒಂದು ಕಡೆ ತಂದಿಟ್ಟು ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಮಾತನ್ನು ಸೇವಾಲಾಲ್ ಮಹಾರಾಜ್ ಕಿ ಬೋಲೋ ದುರ್ಗಾ